ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಡೆವಿಲ್ ಸಿನಿಮಾದ ರಿಲೀಸ್ ಡೇಟ್ಗೆ ಕಾಯ್ತಾ ಇದ್ದೀರಾ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ತಡ ಮಾಡೋಕ್ಕೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನನಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ನಿನ್ನೆ ಮೊನ್ನೆ ಒಂದು ಅನೌನ್ಸ್ಮೆಂಟ್ ಆದಾಗಿಂದನೂ ಕಾಯ್ತಾ ಇದ್ವಿ, ಲೈಕ್ ಮೋಷನ್ ಪೋಸ್ಟರ್ ರಿಲೀಸ್ ಆಗುತ್ತೆ ಅಂತ. ನಾನು ಕೂಡ ಕಳೆದ ವಿಡಿಯೋದಲ್ಲಿ ಕೂಡ ಒಂದು ಕ್ಲಾರಿಟಿ ಕೊಟ್ಟಿದ್ದೆ. ದರ್ಶನ್ ಸರ್ ಅವರ ಒಂದು ನ್ಯೂ ಗೆಟಪ್ಪಲ್ಲಿ ಒಂದು ಮೋಷನ್ ಪೋಸ್ಟರ್ ಬರುತ್ತೆ ಅಂತ. ಸೊ ಮೋಷನ್ ಪೋಸ್ಟರ್ ನೋಡಿದೆ. ಸೊ ನನಗೇನು ಅನ್ನಿಸ್ತು, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ. ಸೊ ಮೊದಲೇದಾಗಿ ಒಂದು ಮೋಷನ್ ಪೋಸ್ಟರ್ ಬಗ್ಗೆ ಮಾತಾಡೋದಾಯಿತು ಅಂದರೆ, ಒಂದು ಹೊಸ ಲುಕ್ಕಲ್ಲಿ 2 ಶೇಡಲ್ಲಿ ನಾವು ಇದರಲ್ಲಿ ನೋಡಿರುವಂಥದ್ದು ಒಂದು ಕಡೆ. ಆ್ಯಂಡ್ ಅದ್ರ ಜೊತೆಗೆ ಡೆವಿಲ್ನ ಜೊತೆಗೆ ಒಂದು ಸ್ಟಾರ್ಟಿಂಗಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಒಂದು ರೀತಿಲಿ ಒಂದು ಚಕ್ರ ಟೈಪಲ್ಲಿ ಬರುತ್ತೆ. ಸೊ ಒಂದು ರೀತಿಲಿ ಡೆವಿಲ್ನ ಒಂದು ನೋಟಿಫೈ ಮಾಡಲಿಕ್ಕೆ ಅದರದ್ದೇ ಆದಂಥ ಒಂದು ಲೋಗೋ ರೀತಿಲಿ ಏನೋ ಒಂದು ಮಾಡಿದ್ದಾರೆ. ಬಟ್ ಅದನ್ನು ಝೂಮ್ ಆಗಿ ಕ್ಲಾರಿಟಿಯಾಗಿ ನೋಡಿದೆ, ಬಟ್ ಅಷ್ಟು ಡೀಟೇಲ್ ಆಗಿ ನನಗೇನು ಕಾಣಲಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಅದನ್ನು ಅನಾಲಿಸಿಸ್ ಮಾಡ್ತೀನಿ, ಅದನ್ನು ಐ ಲಿಂಕ್ ಅದು ಬ್ರೇಕ್ ಡೌನ್ ಮಾಡ್ತೀನಿ, ಅದೇನಿರ್ಬೋದು ಅಂತ. ಸೊ ಫೈನಲಿ ಡೆವಿಲ್ನ ಇನ್ನೊಂದು ಹೊಸ ಲುಕ್ಕು ದರ್ಶನ್ ಸರ್ ಅವರ ಒಂದು ಮೋಷನ್ ಪೋಸ್ಟರ್ ರಿಲೀಸ್ ಆಗಿರುವಂಥದ್ದು ಸದ್ಯಕ್ಕೆ ಖುಷಿ ಕೊಟ್ಟಿದೆ. ಆ್ಯಂಡ್ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿದ್ರಿ, ಲೈಕ್ ಏನಂತಂದರೆ, ಬ್ರದರ್ ಇದರಲ್ಲಿ ಏನಾದರೂ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಪಕ್ಕ ಆಗುತ್ತಾ ಬ್ರದರ್ ಅಂತ. 50-50. ಯಾಕೆಂತಂದರೆ ಈ ಟೈಮಲ್ಲೇ ಸಡನ್ನಾಗಿ ಅನೌನ್ಸ್ ಮಾಡೋದು ಬಹುಶಃ ಒಂದು 50-50 ಅಂತ ನನಗೆ ಗೊತ್ತಿತ್ತು. ತುಂಬ ಜನ ಕಾಮೆಂಟ್ ಕೂಡ ಮಾಡಿದ್ರಿ, ರಿಲೀಸ್ ಡೇಟು ಅನೌನ್ಸ್ ಆಗುತ್ತೆ ನೋಡಿ ಬ್ರೋ ಪಕ್ಕ ಅಂತ. ಬಟ್ ಅಲ್ಲೊಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಸೊ ರಿಲೀಸಿಂಗ್ ಡೇಟ್ ಸೂನ್ ಅಂತ, ಆದಷ್ಟು ಬೇಗನೆ ಒಂದು ರಿಲೀಸ್ ಡೇಟನ್ನು ಕೂಡ ಅನೌನ್ಸ್ಮೆಂಟ್ ಟೀಮ್ ಮಾಡುತ್ತೆ, ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಸೊ ಈ ಒಂದು ಮೋಷನ್ ಪೋಸ್ಟರ್ ನೋಡಿದ ಮೇಲೆ ಡೆವಿಲ್ಲು, ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಡೆವಿಲ್ ಟೀಮ್ ಏನಿದೆ, ಸೊ ಡೇ ಆ್ಯಂಡ್ ನೈಟು ತುಂಬಾ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇದೆ. ಲೈಕ್ ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಸಿನಿಮಾನ ತರಬೇಕು ಅನ್ನೋ ಪ್ಲ್ಯಾನಲ್ಲಿದೆ ಅಂತ. ಸೊ ರೀಸೆಂಟಾಗಿ ಕೂಡ ದರ್ಶನ್ ಸರ್ ಕೂಡ ಥೈಲ್ಯಾಂಡಲ್ಲಿ ಶೂಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಗೊತ್ತಿರುವಂಥ ವಿಚಾರ, 10 ಡೇಸಲ್ಲಿ ಶೂಟಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಆ ಶೂಟಿಂಗ್ ಎಲ್ಲ ಆದಮೇಲೆ, ಪ್ರೊಸೆಸ್ ಆದಮೇಲೆ ನೆಕ್ಸ್ಟ್ ಏನು ರಿಲೀಸ್ ಡೇಟ್ನ ಒಂದು ಅನೌನ್ಸ್ಮೆಂಟ್ ಆಗುತ್ತೆ. ಐ ಥಿಂಕ್ ನಾನು ಒಂದು ಗೆಸ್ ಮಾಡ್ತೀನಿ, ಆಗಸ್ಟ್ ಒಂದು ಮೊದಲನೇ ವಾರದಲ್ಲಿ ಏನಾದರೂ ಒಂದು ಟೀಮಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನೊಂದು ಅಂದ್ಕೊಂಡಿದ್ದೀನಿ, ನಾನು ಗೆಸ್ ಮಾಡಿದ್ದೀನಿ. ಸೊ ನೋಡೋಣ, ಆ ರೀತಿ ಏನಾದರೂ ಆಯಿತು ಅಂದರೆ ಒಂದು ಒಳ್ಳೆ ರೀತಿ ಖುಷಿ ವಿಚಾರ. ಡೆವಿಲ್ನ ಒಂದು ರಿಲೀಸ್ ಡೇಟ್ ಬಂದುಬಿಡ್ತು ಅಂದರೆ, ಸೊ ಅಲ್ಲಿಂದಾನೇ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಎಲ್ಲ ಕಡೆಯಿಂದ, ಫ್ಯಾನ್ಸ್ ಕಡೆಯಿಂದ ಆಗಿರ್ಬೋದು, ಟೀಮ್ ಕಡೆಯಿಂದ ಆಗಿರ್ಬೋದು. ಸೊ ಪ್ರತಿಯೊಂದು ಕಡೆಯಿಂದನೂ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಒಂದು ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೋ, ಸೊ ಎಲ್ಲರೂ ಕೂಡ ಅವಾಗ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಬಗ್ಗೆನೇ ಮಾತುಗಳಾಡುತ್ತೆ. ಆ್ಯಂಡ್ ತುಂಬ ಒಂದು ಅಪ್ಡೇಟ್ಸ್ಗಳು ಮೇಲಿಂದ ಮೇಲೆ ಬರ್ತಾ ಹೋಗುತ್ತೆ. ಸೊ ಇದು ಕೂಡ ಒಂದು ಮೋಷನ್ ಪೋಸ್ಟರ್ ಈಗ ಆಲ್ರೆಡಿ ಒಂದು ಕಿಕ್ ಸ್ಟಾರ್ಟ್ ಅಂತ ಹೇಳ್ಬೋದು. ಸಖತ್ತಾಗಿ ಒಂದು ಯೂನಿಕ್ ಸ್ಟೈಲಲ್ಲಿ ದರ್ಶನ್ ಸರ್ ಕಾಣಿಸ್ಕೊಂಡಿದ್ದಾರೆ. ಸೊ ಫೈನಲಿ ನಾನು ಹೇಳೋದು ಇಷ್ಟೇ, ರಿಲೀಸ್ ಡೇಟನ್ನು ಒಂದು ಫಸ್ಟ್ ವೀಕಲ್ಲಿ ಅನೌನ್ಸ್ಮೆಂಟ್ ಆಯಿತು ಅಂದರೆ ಆಲ್ಮೋಸ್ಟ್ ನಾನು ಹೇಳಿದಾಗೆ ಫ್ಯಾನ್ಸ್ ಆಗಿರ್ಬೋದು, ಸಿನಿ ಪ್ರೇಮಿಗಳಾಗಿರ್ಬೋದು, ಎಲ್ಲರೂ ಕೂಡ ತುಂಬಾ ಒಂದು ಹ್ಯಾಪಿ ಆಗ್ತಾರೆ. ಆ್ಯಂಡ್ ಆದಷ್ಟು ಕೂಡ ಬೇಗನೆ ಬರುತ್ತೆ ಸೂನ್ ಅಂತ ಬೇರೆ ಹಾಕಿದ್ದಾರೆ. ಖಂಡಿತವಾಗ್ಲೂ ಆದಷ್ಟು ಬೇಗನೆ ಬರಲಿ. ಸೊ ನೀವೆಲ್ಲ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀರಾ, ಅಥವಾ ನಾನು ಹೇಳಿದಾಗೆ ಆಗಸ್ಟ್ರಲ್ಲಿ ಏನಾದರೂ ಫಸ್ಟ್ ವೀಕಲ್ಲಿ ಪಕ್ಕಾನ, ನನ್ನ ಒಂದು ಗೆಸ್ಗೆ ಪಕ್ಕ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ದು ಏನಾದರೂ ಗೆಸ್ ಇದ್ದರೆ, ಇಲ್ಲ ಬ್ರದರ್ ಈ ಡೇಟ್ಗೆ ಒಂದು ಅನೌನ್ಸ್ಮೆಂಟ್ ಆಗುತ್ತೆ, ಈ ತಿಂಗಳಲ್ಲಾಗುತ್ತೆ, ಈ ವೀಕಲ್ಲಾಗುತ್ತೆ ಅನ್ನೋದಿದ್ರೆ ಕಾಮೆಂಟ್ ಮಾಡಿ. ಆ್ಯಂಡ್ ನಿಮಗೇನು ಅನ್ನಿಸ್ತು ಮೋಷನ್ ಪೋಸ್ಟರ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತು ನೋಡಿ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.